ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 42 ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಒಂದ್ ಕಡೆ ಸೆಲೆಬ್ರಿಟೀಸ್ ಗಳು ರಸಲ್ ಮೇನಿಯಾದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ನಮ್ಮ ಜೆಲ್ಲಿ ರೋಲ್ ಆಗಿರಬಹುದು, ಐಶೋ ಸ್ಪೀಡ್ ಆಗಿರಬಹುದು, ಟಾಮ್ ರೆಡಿ ಆಗಿರಬಹುದು, ಲಿಲಿಯಾಟಿ ಆಗಿರಬಹುದು, ಸೆಕ್ಸಿ ರೆಡ್ ಆಗಿರಬಹುದು, ಇವರೆಲ್ಲರನ್ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಬಟ್ ಈಗ ಡಬ್ಲ್ಯೂ ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳನ್ನೇ ರಸಲ್ ಮೇನಿಯಾದಲ್ಲಿ ಇನ್ವಾಲ್ವ್ ಮಾಡ್ತಾ ಇಲ್ಲ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇಷ್ಟು ಜನ ಪ್ರಾಬಬಲಿ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ಕಾರ್ಮೆಲೋ ಹೇಸ್, ಸೋಲೋ ಸಿಕೋವಾ, ಇಲ್ಜಾ ಡ್ರ್ಯಾಗನೋ, ಡೇಮಿಯನ್ ಪ್ರೀಸ್ಟ್, ಜೂಲಿಯಾ, ಸ್ಟಿಫನಿ ಸ್ಟಾರ್ಟನ್, ರಾಕ್ಸಿನ್ ಪ್ರೀಸ್, ಕೈರಿ ಸೇನ್, ಎಲ್ ಗ್ರಾಂಡೆ ಅಮೆರಿಕಾನೋ, ರೊಕೈಲ್, ರೇ ಫಿನಿಕ್ಸ್ ಅಂಡ್ ಮೆನಿ ಮೋರ್. ಇಷ್ಟು ಟಾಪ್ ಸ್ಟಾರ್ಸ್ ಗಳನ್ನ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡ್ತಾ ಇಲ್ಲ. ಟಾಪ್ ಸ್ಟಾರ್ಸ್ ಗಳಂತಾನು ಕೂಡ ಹೇಳೋದಕ್ಕಾಗೋದಿಲ್ಲ, ಬಟ್ ಬಿಗ್ ನೇಮ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾರ್ಮೆಲೋ ಹೇಸ್ ಅವರು ಆಫ್ಕೋರ್ಸ್ 100% ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಅದು ಕನ್ಫರ್ಮ್ ಆಯ್ತು. ಸೋಲೋ ಸಿಕೋವಾ ಅವ್ರನ್ನು ಕೂಡ ರಸಲ್ ಮೇನಿಯಾದಲ್ಲಿ ಬುಕ್ ಮಾಡ್ತಾ ಇಲ್ಲ. ಡೇಮಿಯನ್ ಪ್ರೀಸ್ಟ್ ಗುರು ಲಿಟರಲಿ ರಸಲ್ ಮೇನಿಯಾ 40 ಟೈಮಲ್ಲಿ ಆ ವ್ಯಕ್ತಿ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ವರ್ಲ್ಡ್ ಚಾಂಪಿಯನ್ ಆದವರು. ಈಗ ಅವರ ಸ್ಟೇಟಸ್ ಕೂಡ ರಸಲ್ ಮೇನಿಯಾಗೆ ಗೊತ್ತಾಗ್ತಾ ಇಲ್ಲ. ಸ್ಟಿಫನಿ ಸ್ಟಾರ್ಟನ್ ಇವ್ರನ್ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ತಗೊಂಡು ಬರ್ತಾ ಇಲ್ಲ. ಈ ಎಲ್ಲಾ ಸ್ಟಾರ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಯೂಸ್ ಮಾಡ್ಕೋಬಹುದಾಗಿತ್ತು, ಬಟ್ ಅವ್ರಿಗೆ ಯಾಕೋ ಇವರಲ್ಲಿ ಪೊಟೆನ್ಶಿಯಲ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಅಥವಾ ಡಬ್ಲ್ಯೂ ರಾಸ್ಟರ್ ಅಷ್ಟೊಂದೇನು ಸ್ಟ್ಯಾಕ್ಡ್ ಆಗಿದೆಯಾ ನನಗಂತೂ ಗೊತ್ತಿಲ್ಲ. ಅಫ್ಕೋರ್ಸ್ ನಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ ಗಂತರ್ ಅವ್ರನ್ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇದ್ದಾರೆ, ಅದೇ ನಮ್ಮ ಲಕ್ಕಿ. ಯಾಕಂದ್ರೆ ಗಂತರ್ ಅವ್ರಿಗೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಪ್ಲಾನ್ಸ್ ಇರಲಿಲ್ಲ. ಅದೇನೋ ಸಡನ್ ಆಗಿ ಸೆಥ್ರೋಲೆನ್ಸ್ ಅವರ ಮೇಲೆ ಗಂತರ್ ಅವ್ರನ್ನ ಹಾಕ್ತಾರೆ ಅಂತಾನೆ ಹೇಳ್ಬೇಕು. ಇನ್ನು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಬ್ರಾನ್ ಬ್ರೇಕರ್ ಅವರು ಇವತ್ತು ಅಫಿಷಿಯಲ್ ಆಗಿ ಇನ್ ರಿಂಗ್ ರಿಟರ್ನ್ ಗೆ ಕ್ಲಿಯರ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಎಸ್, ಅವರು ಅಫಿಷಿಯಲ್ ಆಗಿ ಕ್ಲಿಯರ್ ಆಗಿದ್ದಾರೆ. ಡಬ್ಲ್ಯೂ ಅವರು ಸೆಥ್ರೋಲೆನ್ಸ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನೇ ಮಾಡಿಸಬಹುದಾಗಿತ್ತು, ಬಟ್ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಆಗಿ ಸೆಥ್ರೋಲೆನ್ಸ್ ಅವರ ಫ್ಯೂಡ್ ಗೆ ಇನ್ನೂ ಸ್ವಲ್ಪ ಟೈಮ್ ನ ಕೊಡಬೇಕು ಅಂತ ಸಡನ್ ಆಗಿ ಗಂತರ್ ಆಗಿ ಸೆಥ್ರೋಲೆನ್ಸ್ ಅವರ ಮ್ಯಾಚ್ ನ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಎಸ್, ಸೆಥ್ರೋಲೆನ್ಸ್ ಅವ್ರನ್ನ ಗಂತರ್ ಅವರು ಫೇಸ್ ಮಾಡಲಿಲ್ಲ ಅಂತಿದ್ರೆ ಈ ಒಂದು ರಸಲ್ ಮೇನಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ವಲ್ಲ, ಇವರುಗಳ ಲಿಸ್ಟ್ ಅಲ್ಲಿ ನಮ್ಮ ಗಂತರ್ ಅವರು ಕೂಡ ಆಡ್ ಆಗೋರು. ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತ ಅನ್ಸೋದು. ಸದ್ಯಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಕ್ಲಿಯರ್ ಆಗಿದ್ದಾರೆ. ಅಂಡ್ ಐ ಥಿಂಕ್ ಬ್ರಾನ್ ಬ್ರೇಕರ್ ಅವರು ಯಾವುದೋ ಒಂದು ಕೆಪಾಸಿಟಿಲಿ ರಸಲ್ ಮೇನಿಯಾದಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ. ಅವರು ಬಂದು ಗಂತರ್ ಆಗಿ ಸೆಥ್ರೋಲೆನ್ಸ್ ಅವರ ಮ್ಯಾಚ್ ಒಳಗಡೆ ಇನ್ವಾಲ್ವ್ ಆಗಬಹುದು ಅಂಡ್ ಅವರು ಬಂದು ಸೆಥ್ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಇದರಿಂದ ನಮ್ಮ ಗಂತರ್ ಅವರು ರಸಲ್ ಮೇನಿಯಾದಲ್ಲಿ ಸೆಥ್ರೋಲೆನ್ಸ್ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೋಬಹುದು. ಈ ರೀತಿ ಆಂಗಲ್ ಪಕ್ಕ ರಸಲ್ ಮೇನಿಯಾದಲ್ಲಿ ಇದ್ದೇ ಇರುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಪಕ್ಕ ರಸಲ್ ಮೇನಿಯಾದಲ್ಲಿ ಬಂದೇ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಟಿಕೆಟ್ಸ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಬಾರಿಯ ರಸಲ್ ಮೇನಿಯಾಗೆ ಟಿಕೆಟ್ ಗಳು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಮಾರಾಟ ಆಗ್ತಾ ಇಲ್ಲ. ಎಸ್, ರಸಲ್ ಮೇನಿಯಾ 40 ಟೈಮಲ್ಲೂ ಕೂಡ ಇದೇ ರೀತಿ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಆಗ ರಾಕ್ ಅವರು ಬಂದು ರಸಲ್ ಮೇನಿಯಾನ ಕಾಪಾಡಿದ್ರು. ರಸಲ್ ಮೇನಿಯಾ 41 ಟೈಮಲ್ಲೂ ಕೂಡ ಇದೇ ರೀತಿ ಸಿನಾರಿಯೋ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆಗ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಕರ್ಕೊಂಡು ಬಂದು ಮತ್ತೊಮ್ಮೆ ರಸಲ್ ಮೇನಿಯಾನ ಕಾಪಾಡಿದ್ರು. ಬಟ್ ಈ ವರ್ಷ ರಸಲ್ ಮೇನಿಯಾ ವಿಚಾರಕ್ಕೆ ಬರೋದಾದ್ರೆ ಲಿಟರಲಿ ರಸಲ್ ಮೇನಿಯಾ 41 ಮುಗ್ದಾಗಿಂದನೂ ಕೂಡ ಡಬ್ಲ್ಯೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗೇ ಹೋಗ್ತಾ ಇದೆ. ಎಸ್, ಎಂತೆಂತ ಸೂಪರ್ ಸ್ಟಾರ್ಸ್ ಗಳು ಇದ್ರು ಗುರು. ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಪ್ರಾರಂಭ ಆಗಿತ್ತು. ಕೋಡಿ ರೋಡ್ಸ್ ಅವರು ಇದ್ರು, ರೋಮನ್ ರೈನ್ಸ್ ಅವರು ಇದ್ರು, ಸಿಎಂ ಪಂಕ್ ಇದ್ರು, ಸೆಥ್ರೋಲೆನ್ಸ್ ಇದ್ರು, ಬ್ರಾಕ್ ಲೆಸ್ನರ್ ಇದ್ರು. ಇವರೆಲ್ಲರೂ ಕೂಡ ಇದ್ರು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ನ ಕಂಪ್ಲೀಟ್ ಬೋರಿಂಗ್ ಆಗಿ ಬುಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಸ್ಟಾರ್ ಪವರ್ ನ ನಮ್ಮ ಟ್ರಿಪಲ್ ಎಚ್ ಅವರ ಕೈಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಬರಲಿಲ್ಲ, ಅದು ನಿಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ಅಂಡ್ ಅದರ ಇಂಪ್ಯಾಕ್ಟ್ ಈ ಬಾರಿಯ ರಸಲ್ ಮೇನಿಯಾಗೆ ಬಂದು ತಟ್ಟಿದೆ. ಯಾಕಂದ್ರೆ ಲಿಟರಲಿ ಈ ಬಾರಿಯ ರಸಲ್ ಮೇನಿಯಾಗೆ ಇನ್ನೂ ಕೂಡ 40,000 ಟಿಕೆಟ್ಗಳು ಕೂಡ ಮಾರಾಟ ಆಗಿಲ್ಲ. ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೇಕು. ಇದೇ ರೀತಿ ಹೋದ್ರೆ ಈ ಬಾರಿಯ ರಸಲ್ ಮೇನಿಯಾ ಪ್ರಾಬಬ್ಲಿ ಲೋಯೆಸ್ಟ್ ಅಟೆಂಡೆನ್ಸ್ ರಸಲ್ ಮೇನಿಯಾ ಆಗೋ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಹೋಸ್ಟ್ ಅಂತ ಕರೆಸ್ತಾರೆ. ಅದು ಕೂಡ ವರ್ಕ್ ಆಗ್ಲಿಲ್ಲ ಅಂದ್ಮೇಲೆ ಪ್ಯಾಟ್ ಮಕಫಿ ಅವರ ಆಂಗಲ್ ನ ತಗೊಂಡು ಬರ್ತಾರೆ. ಇದು ಕೂಡ ವರ್ಕ್ ಆಗ್ಲಿಲ್ಲ ಅಂದ್ಮೇಲೆ ಡಬ್ಲ್ಯೂ ಅವರು ಸುಮ್ಮನೆ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಫ್ಯಾಮಿಲೀಸ್ ಗಳಿಗೆ ಫ್ರೀ ಆಗಿ ಟಿಕೆಟ್ ನ ಕೊಡಬಹುದಾಗಿತ್ತು, ಬಟ್ ಇನ್ನೂ ಕೂಡ ಅದನ್ನ ಡಬ್ಲ್ಯೂ ಅವರು ಮಾಡ್ತಾ ಇಲ್ಲ. ಅಂದ್ರೆ ನನ್ನ ಪ್ರಕಾರ TKO ಅವರು ಮಾಡ್ತಾ ಇಲ್ಲ. ಎಸ್, ಡಬ್ಲ್ಯೂ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಅಧೀನದಲ್ಲಿ ಇರಬೇಕಾದ್ರೆ ಡಬ್ಲ್ಯೂ ಅಲ್ಲಿ ವರ್ಕ್ ಮಾಡುವಂತಹ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳ ಫ್ಯಾಮಿಲೀಸ್ ಗಳಿಗೆ ಫ್ರೀ ಆಗಿ ರಸಲ್ ಮೇನಿಯಾ ಟಿಕೆಟ್ಸ್ ಗಳನ್ನ ಪ್ರೊವೈಡ್ ಮಾಡೋರು. ಅಫ್ಕೋರ್ಸ್ ಒಂದು ಕಂಪನಿ ಇದೆ, ಕಂಪನಿಯ ಶೋ ನಡೀತಾ ಇದೆ ಅಂದ್ರೆ ಅಲ್ಲಿನ ವರ್ಕರ್ಸ್ ಗಳ ಫ್ಯಾಮಿಲೀಸ್ ಗಳಿಗೂ ಕೂಡ ಕೆಲವೊಂದಷ್ಟು ಫ್ರೀ ಆಗಿ ಟಿಕೆಟ್ ಗಳನ್ನ ಎಲ್ಲಾ ಕಂಪನಿಯವರು ಕೊಟ್ಟೆ ಕೊಡ್ತಾರೆ. ಬಟ್ ಯಾವಾಗ ಡಬ್ಲ್ಯೂ TKO ಗ್ರೂಪ್ ನ ಅಂಡರಿಗೆ ಹೋಯ್ತೋ ಆಗಿಂದನೂ ಕೂಡ TKO ಗ್ರೂಪ್ ಅವರು ಇಲ್ಲ, ಸೂಪರ್ ಸ್ಟಾರ್ಸ್ ಗಳ ಫ್ಯಾಮಿಲೀಸ್ ಗಳಿಗೂ ಕೂಡ ನಾವು ಫ್ರೀ ಆಗಿ ಟಿಕೆಟ್ ಗಳನ್ನ ಕೊಡೋದಿಲ್ಲ. ಅವ್ರಿಗೇನಾದ್ರೂ ರಸಲ್ ಮೇನಿಯಾ ನೋಡಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಅವರು ಟಿಕೆಟ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಒಂದು ರೂಲ್ ನ ತಗೊಂಡು ಬಂದಿದ್ದಾರಂತೆ. ಅಂಡ್ ಈ ವರ್ಷ ಟಿಕೆಟ್ ಗಳು ಮಾರಾಟನೂ ಕೂಡ ಆಗ್ತಾ ಇಲ್ಲ ಗುರು. ಈಗಾದ್ರೂ ಅದನ್ನ ಫ್ರೀ ಆಗಿ ಕೊಡಬಹುದಲ್ವಾ? ಇನ್ನೂ ಕೂಡ TKO ಅವರು ಫ್ರೀ ಆಗಿ ಯಾವುದೇ ರೀತಿಯ ಟಿಕೆಟ್ ನ ಕೊಡ್ತಾ ಇಲ್ಲ. ಲಿಟರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ರಸಲ್ ಮೇನಿಯಾ 39 ಟಿಕೆಟ್ ಗಳು ಮಾರಾಟ ಆಗಿ ಸೋಲ್ಡ್ ಔಟ್ ಆಗಿತ್ತು. 40
ಪಾರ್ಟಿವನ್ನು ಕೂಡ ಸೋಲ್ಡ್ ಔಟ್ ಮಾಡಿದ್ರು. ಬಟ್ ಈಗ ಟಿಕೆಟ್ಗಳು ಮಾರಾಟನೇ ಆಗ್ತಾ ಇಲ್ಲ. ಅಂದ್ರೆ ಫ್ಯಾಮಿಲೀಸ್ ಗಳಿಗೆ ಫ್ರೀ ಆಗಿ ಟಿಕೆಟ್ ನ ಕೊಡಬಹುದಾಗಿತ್ತಲ್ವಾ, ಅದು ನಿಮ್ಮ ಕರ್ತವ್ಯ ಅಲ್ವಾ. ಆದ್ರೂ ಕೂಡ ಡಬ್ಲ್ಯೂ ಅವರು ಟೀಕೆ ಹೋದವರು ಫ್ಯಾಮಿಲೀಸ್ ಗಳಿಗೆ ಫ್ರೀ ಆಗಿ ಟಿಕೆಟ್ ನ ಕೊಡ್ತಾ ಇಲ್ಲ. ಅಂಡ್ ಈಗ ಇದು ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಬೇಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ರಸಲ್ ಮೇನಿಯಾ ಸೀಸನ್ ಆಫ್ ಕೋರ್ಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಅಂಡ್ ಅದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಾನು ನಿಮ್ಮ ಹತ್ರ ಸಾರಿನ ಕೇಳ್ತೀನಿ, ಸ್ಮ್ಯಾಕ್ ಡೌನ್ ಕಂಪ್ಲೀಟ್ ರಿವ್ಯೂ ವಿಡಿಯೋನ ನಾನು ಅಪ್ಲೋಡ್ ಮಾಡಲಿಲ್ಲ. ನನಗೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತಾನು ಕೂಡ ಅನಿಸ್ಲಿಲ್ಲ. ಅಂಡ್ ಆ ವಾರ ಸ್ಮ್ಯಾಕ್ ಡೌನ್ ನ ನೋಡಬೇಕಾದ್ರೆ ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದನ್ನ ನಾನು ರಿವ್ಯೂ ವಿಡಿಯೋದಲ್ಲೂ ಕೂಡ ಹೇಳಿ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಈ ಒಂದು ಸೆಗ್ಮೆಂಟ್ ನ ಮಾತ್ರ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂತ. ಆದ್ರೂ ಕೂಡ ಕೆಲವೊಂದಷ್ಟು ಜನ ಕಮೆಂಟ್ ನ ಮಾಡಿದ್ರಿ. ಸೊ ಇನ್ ಮುಂದೆ ಈ ರೀತಿ ಆಗೋದಿಲ್ಲ, ಕ್ಷಮಿಸಿ ಅಂತ ಕೇಳ್ಕೊತಾ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಮೊದಲನೇದಾಗಿ ನಮಗೆ JD ಮೆಕ್ಡೊನಾಗ್ ವರ್ಸಸ್ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ಫಿನ್ ಬ್ಯಾಲರ್ ಅವರು ರಸಲ್ ಮೇನಿಯಾದಲ್ಲಿ ಡೀಮನ್ ಆಗಿ ಬರ್ತಾರೆ ಅಂತಾನು ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಅದರ ಹಿಂಟ್ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ, ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಮಿಚಿನ್ ಅಂಡ್ ಬಿಫ್ಯಾಬ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆಸ್ಟನ್ ಥಿಯರಿ ವರ್ಸಸ್ LA ನೈಟ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಐಶೋ ಸ್ಪೀಡ್ ಅವರ ಇನ್ವಾಲ್ವ್ಮೆಂಟ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ LA ನೈಟ್ ಅವರು ಐಶೋ ಸ್ಪೀಡ್ ಅವರ ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ ಅಂಡ್ ಹೇಳಿದ್ದಾರೆ ನೆಕ್ಸ್ಟ್ ಮಂಡೇ ನೈಟ್ ರೋ ಆಗಿ ನೀನು ಬರಬೇಕು, ಕ್ಲಾರಿಫಿಕೇಶನ್ ನ ಕೊಡಬೇಕು ಅಂತ. ಈ ಒಂದು ಮ್ಯಾಚ್ ಅಲ್ಲಿ ಮತ್ತೊಮ್ಮೆ ಐಶೋ ಸ್ಪೀಡ್ ಅವರ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಇಷ್ಟೇ ಅಲ್ಲ, ನಮಗೆ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವಾರ ನಮ್ಮ ಗಂತರ್ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದಕ್ಕೆ ಆನ್ಸರ್ ನ ಕೊಡೋದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಮಂಡೇ ನೈಟ್ ರೋ ಆಗಿ ಬರ್ತಾ ಇದ್ದಾರೆ. ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರು ಕೂಡ ಮಂಡೇ ನೈಟ್ ರೋ ಆಗಿ ಬರ್ತಾ ಇದ್ದಾರೆ. ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದಾರೆ ಮಂಡೇ ನೈಟ್ ರೋ ಆಗಿ. ಅಂಡ್ ನಾಳೆ ಮಂಡೇ ನೈಟ್ ರೋ ಆಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ. ರೋಮನ್ ರೈನ್ಸ್ ಅವರು ಮುಂದಿನ ವಾರ ಮಂಡೇ ನೈಟ್ ರೋ ಅಲ್ಲಿ ಇರ್ತಾರೆ. ನಾಳೆ ಮಂಡೇ ನೈಟ್ ರೋ ಅಲ್ಲಿ ರೋಮನ್ ರೈನ್ಸ್ ಅವರು ಇರೋದಿಲ್ಲ. ಅಂಡ್ ನಾಳೆ ಮಂಡೇ ನೈಟ್ ರೋ ನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ಮತ್ತೊಮ್ಮೆ ಡಬ್ಲ್ಯೂ ಅವರು ಬೀಸ್ಟ್ ಬ್ರಾಕ್ ಲೆಸ್ನರ್ ಅಂಡ್ ಒಬಾಫೆಮಿ ಅವರ ಫೇಸ್ ಟು ಫೇಸ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಫೇಸ್ ಟು ಫೇಸ್ ನ ಅನೌನ್ಸ್ ಮಾಡಿದ್ದೀರಾ, ಬಂದು ಅವರು ಜಗಳ ಆಡೋ ಟೈಮಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನ ಯಾಕೆ ಕರೆಸ್ತಾ ಇದ್ದೀರಾ? ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನ ಕರೆಸ್ಬೇಕು, ಅವರಿಬ್ರು ಕೂಡ ಜಗಳ ಆಡಬಾರ್ದು ಅಂದ್ರೆ ನೀವು ಫೇಸ್ ಟು ಫೇಸ್ ನ ಅನೌನ್ಸೇ ಮಾಡಬಾರ್ದು. ಫೇಸ್ ಟು ಫೇಸ್ ಅಂತ ಅನೌನ್ಸ್ ಮಾಡಿ ಅವ್ರನ್ನ ಯಾಕೆ ದೂರ ಮಾಡ್ತಾ ಇದ್ದೀರಾ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಅದನ್ನೇ ಹೇಳ್ತಾರೆ, ನನ್ನ ತಲೆ ಕೆಟ್ಟಿದೆಯೋ ಅಥವಾ ನಾನೇನಾದ್ರೂ ಹ್ಯಾಂಗ್ ಓವರ್ ಅಲ್ಲಿ ಇದ್ದೀನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಾನು ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಫೇಸ್ ಆಫ್ ನಾನು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಬೇಕು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಫೈನಲಿ ಇವರಿಬ್ಬರ ನಡುವೆ ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನೋಡೋದಕ್ಕೆ ಸಿಗುತ್ತಾ ಅಂತ. ಅಫ್ಕೋರ್ಸ್ ಫೈಟ್ ಆಡ್ದಲೇನೆ ಇವರು ತನ್ನ ಸ್ಟೋರಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ನೋಡಬೇಕು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಏನಾಗುತ್ತೆ ಅಂತ. ಇಷ್ಟೆಲ್ಲ ವಿಚಾರ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಬಿಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ನಾಳೆ ಆಫ್ಕೋರ್ಸ್ ಫುಲ್ ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.